ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ಶಾಯಿ ಪೇಡ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಸುಲಭ ಮಾಡೋದು, ತುಂಬಾ ಕಡಿಮೆ ಪದಾರ್ಥಗಳಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ದಿಢೀರಂತ ಮಾಡಿಕೊಡ್ಬೋದು, ಅಷ್ಟು ಸುಲಭ ಮಾಡೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಂತೂ ಮಾಡಿದ್ದೆ ಖಾಲಿನೇ ಮಾಡಿಬಿಟ್ರು, ಅಷ್ಟು ರುಚಿಯಾಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅರ್ಧ ಬೌಲಷ್ಟು ಸಕ್ಕರೆ, 1 ಬೌಲಷ್ಟು ಹಾಲು ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಇದು ಕುದಿಯುವ ಟೈಮಲ್ಲಿ ಇದಕ್ಕೆ 2 ಬೌಲಷ್ಟು ನಾವು ಹಾಲಿನ ಪುಡಿಯನ್ನು ಹಾಕ್ಕೋಬೇಕು. ನಾನು ಯಾವ ಬೌಲಲ್ಲಿ ಸಕ್ಕರೆ ಮತ್ತು ಹಾಲನ್ನು ತಗೊಂಡಿದ್ನೋ ಅದೇ ಬೌಲ್ ಅಳತೆಯಲ್ಲೇ 2 ಬೌಲಷ್ಟು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ಈಗ ಕೈ ಬಿಡ್ದಿರಾನೆ ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ಗಟ್ಟಿ ಆಗ್ತಾ ಬಂತು. ಈ ರೀತಿ ಗಟ್ಟಿ ಆಗ್ತಾ ಆಗ್ತಾ ತವಾಗೆ ಸಪ್ರೇಟ್ ಹಾಕ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಇದೇ ರೀತಿಯೇ ಕೈ ಬಿಡ್ದಿರಾನೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿ ತವಾಗೆ ಸಪ್ರೇಟ್ ಆಗ್ತಾ ಇದೆ. ಈ ರೀತಿ ಹಾಕಬೇಕು. ನಿಮಗೆ ಈ ಟೈಮಲ್ಲಿ ಬೇಕಾದರೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೋಬೋದು, ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಶಾಯಿ ಪೇಡಾಗೆ ಏನೂ ಹಾಕೋದಿಲ್ಲ, ಇದೇ ರೀತಿ ಪ್ಲೇನಾಗೆ ಮಾಡ್ಕೊಳೋದು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಪ್ಲೇಟಿಗೆ ಹಾಕೋಕ್ಕಿಂತ ಮೊದಲು ಪ್ಲೇಟಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ಕೋಬೇಕು. ಹಚ್ಕೊಂಡಾದ ನಂತರ ಇದನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ತಟ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಬಿಸಿ ಇರುವಾಗೆ ನಾನು ತಟ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಬೇಡ ಅಂತಂದರೆ ನೀವು ಸ್ವಲ್ಪ ಹಾರಿದ ನಂತರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿಯಾದ ನಂತರ ರೌಂಡ್ ಮಾಡಿಕೊಂಡು ಲಟ್ಟಣಿಕೆಯಲ್ಲೂ ಕೂಡ ನೀವು ಈ ರೀತಿ ಉತ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಒಂದು ಸಣ್ಣದೊಂದು ಬಾಕ್ಸನ್ನು ತಗೊಂಡಿದ್ದೀನಿ, ಅದರಲ್ಲಿ ನಾನು ಈ ರೀತಿ ಶೇಪ್ಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸೈಡ್ಸಲ್ಲಿ ಇರುವಂಥ ಎಲ್ಲದನ್ನು ನಾನು ತಗೊಂಡು ಅದನ್ನು ಕೂಡ ಉಂಡೆಯಾಗಿ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತಗೊತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಆಗಿದೆ. ಇದಕ್ಕೆ ನಾನಿವಾಗ ರೋಸ್ ಪೆಟಲ್ಸನ್ನು ಇಡ್ತಾ ಇದ್ದೀನಿ. ಇಟ್ಮೇಲೆ ಇದಕ್ಕೆ ಬಾದಾಮಿಯನ್ನು ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಬಾದಾಮಿನ ಆ ಪೌಡರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಪ್ಲೇನಾಗಿ ಕೂಡ ತಿನ್ಕೋಬೋದು, ಇಲ್ಲಾಂದರೆ ನೀವು ಪಿಸ್ತಾನು ಕೂಡ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಸ್ವೀಟು. ಖಂಡಿತ ಟ್ರೈ ಮಾಡಿ ನೋಡಿ, ಮಾಡೋದು ಕೂಡ ತುಂಬಾ ಸುಲಭ. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.